ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯಕ್ಕೆ 17,507 ಕ್ಯೂಸೆಕ್ ನೀರು ಹೊಳಬರಿವಾಗಿದ್ದು, ಟಿಬಿ ಜಲಾಶಯದ ನೀರಿನ ಮಟ್ಟ 1,590.22 ಅಡಿಗೆ ಏರಿಕೆಯಾಗಿದೆ. ಜಲಾಶಯದಲ್ಲಿ ಪ್ರಸ್ತುತ 11.217 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕಳೆದ 24 ಗಂಟೆಗಳಲ್ಲಿ 17,507 ಕ್ಯೂಸೆಕ್ ಒಳಹರಿವಾಗಿದೆ. ಪ್ರಸ್ತುತ ಒಳಹರಿವು 24,009 ಕ್ಯೂಸೆಕ್ಗೆ ಇನ್ಕ್ರೀಸ್ ಆಗಿದೆ. ಕಾಲುವೆಗಳಿಗೆ 170 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕಳೆದ ವರ್ಷ ಇದೇ ದಿನ ಜಲಾಶಯದಲ್ಲಿ 75.934 ಟಿಎಂಸಿ ನೀರಿನ ಸಂಗ್ರಹ ಇತ್ತು. ಒಟ್ಟಾರೆಯಾಗಿ ಈಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗಿದೆ. ನೀರಿನ ಕೊರತೆಯಿಂದಾಗಿ ಸೊರಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಕಳೆದ 2 ದಿನಗಳಿಂದ ಒಳಹರಿವು ಹೆಚ್ಚಾಗಿದ್ದು, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ತುಂಗಭದ್ರಾ ಎಡ ಹಾಗೆ ಬಲದಂಡ ಕಾಲುವೆಗಳನ್ನು ಅವಲಂಬಿಸಿರುವ ಲಕ್ಷಾಂತರ ರೈತರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಈ ಬಾರಿ ಮುಂಗಾರು ಹಂಗಾಮಿನ ಬೆಳೆ ಕೈತಪ್ಪುವಂತಹ ಭೀತಿ ಎದುರಿಸ್ತಾ ಇದ್ದ ರೈತರು ಈಗ ಜಲಾಶಯ ಭರ್ತಿಯಾಗಿ ಕಾಲುವೆಗಳಿಗೆ ನೀರು ಹರಿಯುವಂತಹ ವಿಶ್ವಾಸದಲ್ಲಿ ಇದ್ದಾರೆ. ಕಳೆದ ಕೆಲವು ವಾರಗಳಿಂದ ಜಲಾಶಯದ ನೀರಿನ ಮಟ್ಟ ಕುಸಿದಿದ್ದರಿಂದ ಭತ್ತ, ಮೆಕ್ಕೆಜೋಳ, ಹತ್ತಿ ಹಾಗೆ ಇತರೆ ಮುಂಗಾರು ಬೆಳೆಗಳ ಬಿತ್ತನೆಗೆ ರೈತರು ಆತಂಕದಲ್ಲಿದ್ರು. ಜಮೀನು ಹದಗೊಳಿಸೋದು, ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೂ ಕೂಡ ನೀರಿನ ಅಭಾವದಿಂದ ಕೃಷಿ ಚಟುವಟಿಕೆ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಒಂದು ರೀತಿ ಹಿಂಜರಿಯುವಂತಹ ಪರಿಸ್ಥಿತಿ ರೈತರಲ್ಲಿ ನಿರ್ಮಾಣ ಆಗಿತ್ತು. ಒಟ್ಟಾರೆ ಈಗ ಬೆಳೆಯುವ ಭತ್ತ ಹಾಗೆ ಒಣಮೆಣಸಿನಕಾಯಿ ಬೆಳೆಗಾರರು ಕೂಡ ಜಲಾಶಯದ ಕಾಲುವೆ ನೀರನ್ನೇ ಅವಲಂಬಿಸಿದ್ದು, ಈ ಬಾರಿ ಮಳೆಯ ಅಭಾವ ಇತ್ತು. ಒಟ್ಟಾರೆ ಈಗ ಒಳಹರಿವು ಹೆಚ್ಚಳವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಯಾವ ರೀತಿಯಾಗಿ ಹೆಚ್ಚಳ ಆಗಿದೆ? ಇನ್ನು ಕೃಷಿ ಆರಂಭ ಮಾಡುವಂತಹ ರೈತರಿಗೆ ಇದು ಎಷ್ಟರ ಮಟ್ಟಿಗೆ ಗುಡ್ ನ್ಯೂಸ್ ಆಗುತ್ತೆ? ತುಂಗ ಮತ್ತು ಭದ್ರಾ 2 ಜಲಾಶಯಗಳು ಕೂಡ ತುಂಬಿದಾವೆ. ಈಗ ಆಲ್ರೆಡಿ ಸುಮಾರು ಒಂದು 8ರಿಂದ 10 ಗೇಟ್ಗಳ ಮೂಲಕ ಭದ್ರಾ ಜಲಾಶಯದಿಂದಲೂ ಮತ್ತು ಶಿವಮೊಗ್ಗದ ತುಂಗಾ ಜಲಾಶಯದಿಂದಲೂ ಕೂಡ ನೀರು ಹರಿದು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಹೊಸಪೇಟೆಯ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಒಳಹರಿವಿನ ಪ್ರಮಾಣದಲ್ಲಿ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕಳೆದ 24 ತಾಸಿನಲ್ಲಿ ಜಲಾಶಯಕ್ಕೆ ಈಗ ಸದ್ಯ 17,507 ಕ್ಯೂಸೆಕ್ಸ್ ನ ನೀರು ಕೂಡ ಒಳಹರಿವಿದೆ. ಸೊ ಹೀಗಾಗಿ ಪ್ರಸ್ತುತ ಜಲಾಶಯದಲ್ಲಿ 11.217 ಟಿಎಂಸಿ ನೀರಿನ ಪ್ರಮಾಣ ಅಂದ್ರೆ ಸಂಗ್ರಹ ಪ್ರಮಾಣ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ರೈತರು ಕೂಡ ಎಲ್ಲೋ ಒಂದ್ ಕಡೆ ಆತಂಕದಲ್ಲಿದ್ರು. ಯಾಕಂದ್ರೆ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇರಲಿಲ್ಲ. ಸೂಪರ್ ಎಲಿನೋ ಎಫೆಕ್ಟ್ ಪರಿಣಾಮವಾಗಿ ಮಳೆ ಪ್ರಮಾಣ ಕೂಡ ಈ ವರ್ಷ ಇಲ್ಲ ಅಂತಕ್ಕಂಥದ್ದು ಕೂಡ ತಜ್ಞರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೂಡ ರೈತರಲ್ಲಿ ಆತಂಕವನ್ನು ಕೂಡ ಉಂಟು ಮಾಡಿತ್ತು. ಆದ್ರೆ ಮಲೆನಾಡು ಭಾಗದಲ್ಲಿ ಎಸ್ಪೆಷಲಿ ಮಳೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಕೂಡ ನೀರಿನ ಪ್ರಮಾಣ ಕೂಡ ಮಳೆ ಪ್ರಮಾಣ ಹೆಚ್ಚಾಗುವಂತ ಪರಿಣಾಮವಾಗಿ ಜಲಾಶಯದಲ್ಲೂ ಕೂಡ ದಿನದಿಂದ ದಿನಕ್ಕೆ ಒಳಹರಿವಿನಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಈ ಕಾರಣಕ್ಕೆ ಕಳೆದ ಬಾರಿ ತುಂಗಭದ್ರಾ ಜಲಾಶಯದ ಸುಮಾರು 32 ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗ ಕೂಡಿಸಿದ್ದಾರೆ. ಅಂದ್ರೆ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಿದ್ದಾರೆ. ರೈತರಿಗೂ ಕೂಡ ಒಂದು ನಂಬಿಕೆ ಇತ್ತು, ಮಳೆ ಪ್ರಮಾಣ ಕೂಡ ಈಗ ಕಡಿಮೆ ಇದೆ, ನೀರ್ ಬರಲ್ಲ, ಈ ವರ್ಷ ಕೂಡ ನೀರ್ ಸಿಗಲ್ಲ ಅಂತಕ್ಕಂಥ ಆತಂಕ ಇತ್ತು. ಹಾಗಾಗಿ ಈಗ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇರೋ ಪರಿಣಾಮವಾಗಿ ರೈತರಲ್ಲೂ ಕೂಡ ಈಗ ನಿರೀಕ್ಷೆ ಇದೆ, 2 ಬೆಳೆಗೆ ನೀರು ಸಿಗುತ್ತೆ, ನಾವು ಈ ಬಾರಿ 2 ಬೆಳೆಯನ್ನ ಬೆಳಿತೇವೆ, ನಮ್ಮ ಆತಂಕ ಕೂಡ ದೂರ ಆಯ್ತು ಅಂತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಈಗ ಜಲಾಶಯದಲ್ಲಿ 11 ಟಿಎಂಸಿ ನೀರು ಕೂಡ ಇದೆ. ಪ್ರಸ್ತುತ ಒಳಹರಿವನ್ನ ನಾವು ಗಮನಿಸೋದಾದ್ರೆ 24,000 ಕ್ಯೂಸೆಕ್ಸ್ ಕೂಡ ಏರಿಕೆ ಆಗ್ತಾ ಇದೆ. ಒಟ್ಟಾರೆಯಾಗಿ ದಿವಸ ಹೇಳೋದಾದ್ರೆ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ರೈತರು ಕೂಡ ಒಂದಿಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂಥ ಸಮಯ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ದಿವ್ಯದ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.